ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಸ್ಟ್ಯಾಟಿಕ್ ವೆಬ್ಸೈಟ್ನ ಯಾವ ಥರ ಕ್ಲೌಡಲ್ಲಿ ಡಿಪ್ಲಾಯ್ ಮಾಡಿಬಿಟ್ಟು ಅದನ್ನು ಒಂದು URL ಥ್ರೂ ಎಕ್ಸೆಸ್ ಮಾಡೋದನ್ನ ಅಂತ ಹೇಳ್ಕೊಡ್ತೀನಿ. ಸೊ ನಾನೊಂದು ಸಿಂಪಲ್ index.html ಕೋಡ್ ಯಾರೋ ಒಬ್ರು ಬರ್ದಿರೋದನ್ನ ಪಿಕ್ ಮಾಡಿಬಿಟ್ಟು ನನ್ನ ರೆಪೋಸಿಟರಿಯಲ್ಲಿ ಪ್ಲೇಸ್ ಮಾಡಿದ್ದೀನಿ index.html. ಆಮೇಲೆ ಈ ಕೋಡು ಸಿಂಪಲ್ ಆಗಿ ಕಂಟೆಂಟ್ ಇದೆ, ಏನೋ ಒಂದು ಹೆಡರ್ಸು ಮತ್ತೆ ಟೈಟಲ್ಸ್ ಏನೋ ಬರ್ತಿದ್ದಾರೆ. ಈ ಕೋಡ್ನ ಒಂದು ಪಾಸ್ ಸರ್ವಿಸ್ ಅಲ್ಲಿ ಹಾಕ್ಬಿಟ್ಟು ಡಿಪ್ಲಾಯ್ ಮಾಡಿ ಒಂದು ರ್ಯಾಂಡಮ್ URL ಜನರೇಟ್ ಆಗುತ್ತೆ. ಆ URL ಥ್ರೂ ನಾನು ಈ ಎಂಟೈರ್ ಅಪ್ಲಿಕೇಶನ್ ನ ಎಕ್ಸೆಸ್ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ನಾನು ಇವಾಗ ಅಜೂರ್ ಪೋರ್ಟಲ್ ಅಲ್ಲಿ ಇದ್ದೀನಿ. ಸ್ಟ್ಯಾಟಿಕ್ ವೆಬ್ ಆಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಅಂತ ಕೊಟ್ಟಿದ್ದೀನಿ. ಸ್ಟ್ಯಾಟಿಕ್ ವೆಬ್ ಆಪ್ ಅಥವಾ ವೆಬ್ ಆಪ್ ಅಂದ್ರೆ ಏನಂದ್ರೆ ಇದು ಒಂದು ಪಾಸ್ ಸರ್ವಿಸ್, ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್. ಯೂಶಲಿ ವರ್ಚುವಲ್ ಮಷೀನಿಗೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್, ನೀವು ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ನ ನೀವು ಕಾನ್ಫಿಗರ್ ಮಾಡಿಬಿಟ್ಟು ಕಂಟ್ರೋಲ್ ಮಾಡ್ತಿರೋ ಪಾಸ್ ಸರ್ವಿಸ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸಸ್ ರನ್ ಆಗಿರುತ್ತೆ. ಬಟ್ ಆನ್ ಟಾಪ್ ಆಫ್ ದಟ್ ನಾವು ಬರೀ ಪಾಸ್ ಸರ್ವಿಸ್ ನ ಕೊಡ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಕಾನ್ಫಿಗರೇಷನ್ ಆಗಿದೆ ಅಂತ ನಮ್ಗೆ ಗೊತ್ತಿರಲ್ಲ. ನಾವು ಜಸ್ಟ್ ಯೂಸ್ ಮಾಡಿಬಿಟ್ಟು ನಮ್ದು ಅಪ್ಲಿಕೇಶನ್ ನ ಡಿಪ್ಲಾಯ್ ಮಾಡೋದಷ್ಟೇ. ಸೊ ಡೆವಲಪರ್ಸ್ ನೋ ನೀಡ್ ಟು ವರ್ರಿ ಅಬೌಟ್ ಹೌ ದ ಇನ್ಫ್ರಾಸ್ಟ್ರಕ್ಚರ್ ನೀಡ್ ಟು ಸೆಟಪ್. ಅಂದ್ರೆ ಡೆವಲಪರ್ಸ್ ಏನ್ ಸೆಟಪ್ ಆಗಿರುತ್ತೆ ಬ್ಯಾಕ್ ಗ್ರೌಂಡ್ ಅನ್ನೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಜಸ್ಟ್ ಅವ್ರ ಕೋಡ್ ನ ಡಿಪ್ಲಾಯ್ ಮಾಡಿಬಿಟ್ಟು ಯಾವ ತರ ಆಕ್ಸೆಸ್ ಮಾಡ್ಬೋದು ಅಂತ ಅಷ್ಟೇ ವರಿ ಮಾಡಬೇಕು. ಆ ತರ ಒಂದು ಸರ್ವಿಸ್ ನ ಅಜೂರ್, AWS, GCP ಎಲ್ಲ ಕ್ಲೌಡ್ ದವರು ಆಫರ್ ಮಾಡ್ತಿದ್ದಾರೆ. ಸೊ ಇದು ಒನ್ ಆಫ್ ದ ಪಾಸ್ ಸರ್ವಿಸಸ್ ಇನ್ ಅಜೂರ್. ಸೊ ಆಲ್ರೆಡಿ ರಿಸೋರ್ಸ್ ಗ್ರೂಪ್ ಕ್ರಿಯೇಟ್ ಆಗಿದೆ. ನಾನು ಇಲ್ಲಿ ಒಂದು ಡೆಮೋ ವೆಬ್ಸೈಟ್ ಅಂತ ಇದು ವೆಬ್ಸೈಟ್ಗೆ ಸ್ಟ್ಯಾಟಿಕ್ ವೆಬ್ ಆಪ್ಗೆ ನೇಮ್ ಕೊಡ್ತೀನಿ. ಡೆಮೋ ವೆಬ್ಸೈಟ್ 1 2 3 ಅಂತ ನೇಮ್ ಕೊಡ್ತೀನಿ. ಸೊ ಇದು ವ್ಯಾಲಿಡೇಟ್ ಮಾಡುತ್ತೆ ಆಲ್ರೆಡಿ ಒಂದು ಯಾವ್ದಾದ್ರು ಸ್ಟ್ಯಾಟಿಕ್ ವೆಬ್ ಆಪ್ ಆಲ್ರೆಡಿ ನಂದು ರಿಸೋರ್ಸ್ ಗ್ರೂಪ್ ಅಲ್ಲಿ ಇದೆ ಹೆಸರಿಂದ ಇದೆ ಅಂತ. ಇಲ್ಲ ಅಂದ್ರೆ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಸ್ಟ್ಯಾಟಿಕ್ ವೆಬ್ ಆಪ್ ಬಂದ್ಬಿಟ್ಟು ಫ್ರೀ ಟೈರ್, ಸ್ಟ್ಯಾಂಡರ್ಡ್ ಮತ್ತೆ ಡೆಡಿಕೇಟೆಡ್ ಅಂತ ಆಪ್ಷನ್ಸ್ ಕೊಡ್ತಿದೆ. ಸ್ಟ್ಯಾಂಡರ್ಡ್ ಮತ್ತೆ ಡೆಡಿಕೇಟೆಡ್ ಬಂದ್ಬಿಟ್ಟು ಯೂಶಲಿ ಪ್ರೊಡಕ್ಷನ್ ಆಪ್ಸ್, ನಿಮ್ದು ಲೈವ್ ಪ್ರಾಜೆಕ್ಟ್ಸ್ ನ ಯಾವ್ದಾದ್ರು ಯೂಸ್ ಮಾಡ್ತಿದ್ರೆ, ಮೇ ಬಿ ಜಾಸ್ತಿ ಜನ ಯೂಸ್ ಮಾಡ್ತಿದ್ರೆ ಅಪ್ಲಿಕೇಶನ್ ರಿಯಲ್ ವರ್ಲ್ಡ್ ಗೆ ನೀವು ಇಂಟ್ರೊಡ್ಯೂಸ್ ಮಾಡೋದಿತ್ತಂದ್ರೆ ಯೂಶಲಿ ನೀವು ಸ್ಟ್ಯಾಂಡರ್ಡ್ ಮತ್ತೆ ಡೆಡಿಕೇಟೆಡ್ ಆಪ್ಷನ್ಸ್ ನ ಯೂಸ್ ಮಾಡ್ಬೋದು. ಅದು ಬಂದ್ಬಿಟ್ಟು ನಿಮ್ಗೆ ಚಾರ್ಜಸ್ ಇರುತ್ತೆ 700 800 rupees ಅದು ಯೂಶಲಿ ಇರುತ್ತೆ. ಫ್ರೀ ಟೈರ್ ಬಂದ್ಬಿಟ್ಟು ನಿಮ್ಗೆ ಪರ್ಸನಲ್ ಪ್ರಾಜೆಕ್ಟ್ ಇಲ್ಲ ಇವನ್ ಡೆವಲಪ್ಮೆಂಟ್, ನಿಮ್ ಪ್ರಾಜೆಕ್ಟ್ ಇನ್ನು ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದ್ದಾಗ ನೀವು ಫ್ರೀ ಟೈರ್ ಅಲ್ಲಿ ಬಂದ್ಬಿಟ್ಟು ಅಪ್ಲಿಕೇಶನ್ ಡಿಪ್ಲಾಯ್ ಮಾಡ್ಬೋದು. ಸೊ ಅದಕ್ಕೆ ಏನು ಚಾರ್ಜಸ್ ಇರಲ್ಲ. ಈ ತರ ಅಜೂರ್ ಅಲ್ಲಿ ಆಲ್ಮೋಸ್ಟ್ 50+ ಸರ್ವಿಸಸ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಿದ್ದಾರೆ. ಜಸ್ಟ್ ಫಾರ್ ಲರ್ನಿಂಗ್ ಪರ್ಪಸ್ ಆಗಿರ್ಬೋದು, ಇಲ್ಲ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅಂತ ಯೂಶಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾರೆ. ನಾನು ಬಂದ್ಬಿಟ್ಟು ಇಲ್ಲಿ ಸ್ಟ್ಯಾಂಡರ್ಡ್ ಟೈರ್ ಮತ್ತೆ ಫ್ರೀ ಟೈರ್ ಇದೆ, ನಾನು ಫ್ರೀ ಟೈರ್ ಚೂಸ್ ಮಾಡ್ತೀನಿ. ಆಮೇಲೆ ಡೆಪ್ಲಾಯ್ಮೆಂಟ್ ಡೀಟೇಲ್ಸ್. ಇವಾಗ ನೀವು ಕೋಡ್ ನ ಬಂದ್ಬಿಟ್ಟು ಗಿಟಬ್ ಅಲ್ಲಿ ಇಟ್ಟಿರ್ಬೋದು, ಇಲ್ಲ ಅಜೂರ್ ಡೆವಾಪ್ಸ್ ಅಲ್ಲಿ ಅಥವಾ ಎಕ್ಸ್ಟರ್ನಲ್ ಗಿಟ್ ಆಗಿರ್ಬೋದು. ನೀವು ಯಾವ್ದ್ರಲ್ಲಿ ನಿಮ್ ಕೋಡ್ ಇರುತ್ತೆ ಅದನ್ನ ಚೂಸ್ ಮಾಡೋದು. ಯೂಶಲಿ ಮೋಸ್ಟ್ ಆಫ್ ದ ಅಜೂರ್ ಪ್ರಾಜೆಕ್ಟ್ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಅಲ್ಲೆಲ್ಲ ಅಜೂರ್ ಡೆವಾಪ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡೋದು. ಯಾರ್ಯಾರು ಅಜೂರ್ ಕ್ಲೌಡ್ ಯೂಸ್ ಮಾಡ್ತಾರೋ ಮೋಸ್ಟ್ ಆಫ್ ದ ಟೈಮ್ ಅಜೂರ್ ಡೆವಾಪ್ಸ್ ಪಿಕ್ ಮಾಡ್ತಾರೆ. ರೈಟ್ ನಾವು ನನ್ನ ಕೋಡ್ ಬಂದ್ಬಿಟ್ಟು ಗಿಟಬ್ ಅಲ್ಲಿ ಇದೆ. ಗಿಟಬ್ ಅಕೌಂಟ್ ಆಲ್ರೆಡಿ ನಾನು ಇಲ್ಲಿ ಗಿಟಬ್ ಅಲ್ಲಿ ಸೈನ್ ಇನ್ ಆಗಿರೋದ್ರಿಂದ ನಂಗೆ ಆಲ್ರೆಡಿ ಸೈನ್ ಇನ್ ಅಕೌಂಟ್ ಇಲ್ಲಿ ತೋರಿಸ್ತಾ ಇದೆ. ಆಮೇಲೆ ಆರ್ಗನೈಸೇಷನ್ ಪಿಕ್ ಮಾಡ್ತೀನಿ. ನನ್ನ ರೆಪೋ ಬಂದ್ಬಿಟ್ಟು ಡೆಮೋಸ್ ಅಂತ. ಸೊ ಡೆಮೋಸ್ ರೆಪಾಸಿಟರಿ ಚೂಸ್ ಮಾಡ್ತೀನಿ. ಕೋಡ್ ಬಂದ್ಬಿಟ್ಟು ಆಲ್ರೆಡಿ ಮೇನ್ ಬ್ರಾಂಚ್ ಅಲ್ಲೇ ಇದೆ, ಸೊ ಮೇನ್ ಬ್ರಾಂಚ್ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಇನ್ ಕೇಸ್ ನಿಮ್ಗೆ ಆಪ್ ಲೊಕೇಶನ್ ಏನಾದ್ರು /app ಅಥವಾ ಏನೋ ಒಂದು /hub ಅಂತ ನಿಮ್ದು ಆಪ್ ಲೊಕೇಶನ್ ಕೊಡೋದಿತ್ತಂದ್ರೆ ಆಪ್ ಲೊಕೇಶನ್ ಕೊಡ್ಬೋದು. ಸೊ ರೈಟ್ ನಾವು ಏನೂ ಇಲ್ಲ, ಸೊ ಡಿಫಾಲ್ಟ್ ಆಗಿ / ಅಂತ ಇರುತ್ತೆ. ಆಮೇಲೆ ಇದು ಎಲ್ಲ ಬೇಸಿಕ್ ಡೀಟೇಲ್ಸ್. ಅಡ್ವಾನ್ಸ್ ಅಲ್ಲಿ ಹೋಗ್ಬಿಟ್ರೆ ಅಡಿಷನಲ್ ಫೀಚರ್ಸ್ ಎಲ್ಲ ಇರುತ್ತೆ. ಅಷ್ಟೊಂದು ವೆಬ್ ಆಪ್ ಸ್ಟ್ಯಾಟಿಕ್ ವೆಬ್ ಆಪ್ ಅಲ್ಲಿ ಜಾಸ್ತಿ ಏನು ಫೀಚರ್ಸ್ ಇರಲ್ಲ. ಸೊ ಯು ಕ್ಯಾನ್ ಜಸ್ಟ್ ರಿವ್ಯೂ ಮಾಡಿಬಿಟ್ಟು ಕ್ರಿಯೇಟ್ ಅಂತ ಕೊಟ್ಬಿಡೋದು. ಒನ್ಸ್ ಕ್ರಿಯೇಟ್ ಅಂತ ಕೊಟ್ರೆ ಡೆಪ್ಲಾಯ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಯೂಶಲಿ ಒಂದು 10 to 20 ಸೆಕೆಂಡ್ ಡೆಪ್ಲಾಯ್ಮೆಂಟ್ ತಗೊಳುತ್ತೆ ಸ್ಟ್ಯಾಟಿಕ್ ವೆಬ್ ಆಪ್ ಬಂದ್ಬಿಟ್ಟು. ಸೊ ಯಾ ನೀವು ನೋಡ್ಬೋದು ಆಲ್ರೆಡಿ ಕ್ರಿಯೇಟ್ ಆಯ್ತು ವೆಬ್ ಆಪ್. ನೀವು URL ಆಲ್ರೆಡಿ ಜನರೇಟ್ ಆಗಿದೆ. ಇಲ್ಲಿ ತೋರಿಸೋ ಸೋರ್ಸ್ ಬಂದ್ಬಿಟ್ಟು ಮೇನ್ ಗಿಟ್ಹಬ್ ಇಂದ ನಾವು ಕನೆಕ್ಟ್ ಮಾಡಿದೀವಿ. ಸೊ ಗಿಟ್ಹಬ್ಗೆ ಆಲ್ರೆಡಿ ನೀವು ಇಲ್ಲಿ ನೋಡಿದ್ರೆ ಒಂದು ಆಕ್ಷನ್ ಅಲ್ಲಿ ಬಂದ್ಬಿಟ್ಟು ಪೈಪ್ಲೈನ್ ಕ್ರಿಯೇಟ್ ಆಗಿದೆ, ವರ್ಕ್ ಫ್ಲೋ. ಸೊ ವರ್ಕ್ ಫ್ಲೋ ಚೆಕ್ ಮಾಡಿಬಿಟ್ಟಿದೆ. ಬಿಲ್ಡ್ ಅಂಡ್ ಡೆಪ್ಲಾಯ್ ಜಾಬ್ ಮತ್ತೆ ಕ್ಲೋಸ್ ಫುಲ್ ರಿಕ್ವೆಸ್ಟ್ ಅಂತ ಎರಡು ಫ್ಲೋ ಕ್ರಿಯೇಟ್ ಆಗಿದೆ.
ಯಾವಾಗ ನೀವು ಡೆಪ್ಲಾಯ್ ಅಂತ ಕೊಡ್ತೀರೋ ಆಟೋಮೆಟಿಕ್ ಆಗಿ ಇದು ಫ್ಲೋ ಕ್ರಿಯೇಟ್ ಆಗಿಬಿಟ್ಟು ಡೆಪ್ಲಾಯ್ಮೆಂಟ್ ಆಗುತ್ತೆ ಯೂಶಲಿ. ಸೊ ಆಲ್ರೆಡಿ ಯು ಆರ್ ಎಲ್ ಜನರೇಟ್ ಆಗಿದೆ, ನೀವು ಯು ಆರ್ ಎಲ್ ಆಕ್ಸೆಸ್ ಮಾಡಿದರೆ ಒಂದು ಡಿಫಾಲ್ಟ್ ಆಗಿ ವೆಬ್ಸೈಟು ಲೋಡ್ ಆಗುತ್ತೆ. ಇದು ಯಾವುದಾದ್ರೂ ಒಂದು ಸ್ಟ್ಯಾಟಿಕ್ ವೆಬ್ ಕ್ರಿಯೇಟ್ ಮಾಡಿದರೆ ಮೈಕ್ರೋಸಾಫ್ಟ್ ಈ ಕಡೆಯಿಂದ ಈ ಸರ್ವರು ಲೋಡ್ ಅಪ್ ಆ್ಯಂಡ್ ರನ್ನಿಂಗ್ ಇದೆ ಅಂತ ಹೇಳೋದಕ್ಕೋಸ್ಕರ ವೆಬ್ಸೈಟ್ ತೋರಿಸುತ್ತೆ. ಬಟ್ ನಮ್ದಿನ್ನು ಪೈಪ್ಲೈನ್ ರನ್ ಆಗುತ್ತಿರೋದ್ರಿಂದ ನಮ್ದಿನ್ನು ವೆಬ್ಸೈಟು ಡೆಪ್ಲಾಯ್ ಆಗುತ್ತೆ. ಒಂದು 2 to 3 ಮಿನಿಟ್ಸ್ ಯೂಶಲಿ ತೊಗೊಳುತ್ತೆ. ಅಲ್ಲಿವರೆಗೂ ಡಿಫಾಲ್ಟ್ ವೆಬ್ಸೈಟ್ ತೋರಿಸುತ್ತೆ ನಮಗೆ ರಿಫ್ರೆಶ್ ಮಾಡಿದ್ರೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಸ್ಟ್ಯಾಟಿಕ್ ವೆಬ್ಸೈಟ್ ಅಲ್ಲಿ ಮಲ್ಟಿಪಲ್ ಆಪ್ಷನ್ಸ್. ನಿಮಗೆ ಎನ್ವಿರಾನ್ಮೆಂಟ್ ವೇರಿಯಬಲ್ ಏನಾದರೂ ಪಾಸ್ ಮಾಡೋದಿತ್ತಂದ್ರೆ, ಕ್ಲೈಂಟ್ ಐ ಡಿ ಪಾಸ್ವರ್ಡ್ ಸೆಟಪ್ ಮಾಡೋದಿತ್ತಂದ್ರೆ ಯೂಶಲಿ ನೀವು ಇಲ್ಲಿ ಎನ್ವಿರಾನ್ಮೆಂಟ್ ವೇರಿಯಬಲ್ ಅಲ್ಲಿ ಡಿಕ್ಲೇರ್ ಮಾಡ್ಕೋಬಹುದು. ಮತ್ತೆ ಅಪ್ಲಿಕೇಶನ್ ಇನ್ಸೈಟ್ಸ್ ಇದೆ. ಇನ್ ಕೇಸ್ ನೀವು ಏನಾದರೂ ಮಾನಿಟರ್ ಮಾಡಬೇಕಿತ್ತಂದ್ರೆ ಅಪ್ಲಿಕೇಶನ್ಸ್, ಸೊ ನೀವು ಅಪ್ಲಿಕೇಶನ್ ಇನ್ಸೈಟ್ ಕಾನ್ಫಿಗರ್ ಮಾಡ್ಬೋದು. ಯೂಶಲಿ ಲೈಕ್ ಸ್ಟ್ಯಾಂಡರ್ಡ್ ಟೈರ್ ಅಲ್ಲಿ ಅಪ್ಲಿಕೇಶನ್ ಇನ್ಸೈಟ್ ಆಪ್ಷನ್ಸ್ ಎಲ್ಲ ಇರುತ್ತೆ. ಮತ್ತೆ ಇನ್ ಕೇಸ್ ನೀವು ಕಸ್ಟಮ್ ಡೊಮೈನ್ ಕಾನ್ಫಿಗರ್ ಮಾಡಿತ್ತಂದ್ರೆ ಅಜೂರ್ DNS ಕ್ರಿಯೇಟ್ ಮಾಡಿಬಿಟ್ಟು, ಇಲ್ಲ ಅಥವಾ ಥರ್ಡ್ ಪಾರ್ಟಿ ಇಂತ್ರ GoDaddy ಇಂತ್ರ ಏನಾದರೂ ನೀವು ಸರ್ವಿಸ್ .com .in ಸರ್ವಿಸ್ ಬೈ ಮಾಡಿದ್ರೆ ನೀವು ಅದನ್ನ ಮ್ಯಾನ್ಯುಯಲ್ ಆಗಿ ಕಾನ್ಫಿಗರ್ ಮಾಡಬೇಕಾಗುತ್ತೆ. ಇಲ್ಲ ಅಜೂರ್ DNS ಸೆಲೆಕ್ಟ್ ಮಾಡಿಬಿಟ್ರೆ ನೀವೇ ಡೊಮೈನ್ ಚೂಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಜೂರ್ದವರು ದೇ ವಿಲ್ ಟೇಕ್ ಕೇರ್. ನೀವು ಯಾವ ಥರ ಡೊಮೈನ್ ಕಾನ್ಫಿಗರೇಷನ್ ನೀವು ಜಸ್ಟ್ ನೇಮ್ ಕೊಟ್ಬಿಟ್ರೆ ಆಟೋಮೆಟಿಕ್ ಕನೆಕ್ಟಿವಿಟಿ, ಸಿ ನೇಮ್, ಮ್ಯಾಪಿಂಗ್ ಎಲ್ಲ ಕಾನ್ಫಿಗರ್ ಮಾಡ್ಬೋದು. ಇನ್ ಕೇಸ್ ನೀವು GoDaddy ಚೂಸ್ ಮಾಡಿದ್ರೆ ಇಲ್ಲಿ ಜನರೇಟ್ ಆಗಿರೋ ಈ ಸಿ ನೇಮ್ ತಗೊಂಡ್ಬಿಟ್ಟು ಮ್ಯಾಪಿಂಗ್ ಮಾಡಬೇಕಾಗತ್ತೆ. ಆಮೇಲೆ ಹೋಸ್ಟಿಂಗ್ ಪ್ಲಾನ್ಸ್ ಇದೆ. ಇನ್ ಕೇಸ್ ನೆಟ್ವರ್ಕ್ ಪ್ರೈವೇಟ್ ಎಂಡ್ ಪಾಯಿಂಟ್ ಕ್ರಿಯೇಟ್ ಮಾಡಿಬಿಟ್ಟು ನೀವು ರೆಸ್ಟ್ರಿಕ್ಷನ್ಸ್ ಎಲ್ಲ ಮಾಡ್ಬೋದು. ಅಪ್ಗ್ರೇಡ್ ಸ್ಟ್ಯಾಂಡರ್ಡ್ ಪ್ಲಾನಿಗೆ ಅಪ್ಗ್ರೇಡ್ ಮಾಡಿಬಿಟ್ರೆ ನೀವು ರೆಸ್ಟ್ರಿಕ್ಷನ್ ಮಾಡ್ಬೋದು. ಪ್ರೈವೇಟ್ ನೆಟ್ವರ್ಕ್ ಅಲ್ಲಿ ಮಾತ್ರ ಇದು ಆಕ್ಸೆಸ್ ಆಗೋ ಥರ ಎಲ್ಲ ಕಾನ್ಫಿಗರೇಷನ್ ಮಾಡ್ಬೋದು. ಸೊ ಇವಾಗ ನೀವು ನೋಡ್ಬೋದು ಡೆಪ್ಲಾಯ್ಮೆಂಟ್ ಆಗಿದೆ, ಪೈಪ್ಲೈನ್ ಸಕ್ಸಸ್ಫುಲ್ ಆಗಿದೆ, ವೆಬ್ಸೈಟು ಆಲ್ರೆಡಿ ಶೋಯಿಂಗ್ ಅಪ್ ಆ್ಯಂಡ್ ರನ್ನಿಂಗ್. ಸೊ ಕಂಟೆಂಟು ಆಲ್ರೆಡಿ ಲೋಡ್ ಆಗಿದೆ. ಇನ್ ಕೇಸ್ ನೀವೇನಾದ್ರೂ ಈ ಕಂಟೆಂಟ್ ಅಲ್ಲೇ ಇವಾಗ ವೆಲ್ಕಮ್ ಟು ಸ್ಟ್ಯಾಟಿಕ್ ವೆಬ್ ಅಂತ ಇದೆ, ನೀವು ಇದನ್ನು ಚೇಂಜ್ ಮಾಡಬೇಕಿತ್ತಂದ್ರೆ ಜಸ್ಟ್ ನೀವು ಕೋಡಲ್ಲಿ ಹೋಗ್ಬಿಟ್ಟು index.html ಎಡಿಟ್ ಮಾಡಿಬಿಟ್ಟು ಸೇವ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಪೈಪ್ಲೈನ್ ಟ್ರಿಗರ್ ಆಗುತ್ತೆ. ನೀವು ಮತ್ತೆ ಮ್ಯಾನ್ಯುಯಲ್ ಆಗಿ ಹೋಗ್ಬಿಟ್ಟು ಪೈಪ್ಲೈನ್ ಎಲ್ಲ ರನ್ ಮಾಡೋ ಅವಶ್ಯಕತೆ ಇಲ್ಲ. ಅಜೂರ್ ರಿಟರ್ನ್ ಅಪ್ YAML ಕೋಡ್ ದಟ್ ಇಫ್ ಏನಾದರೂ ಚೇಂಜಸ್ ಮಾಡಿದರೆ ಗಿಟಬ್ ಅಲ್ಲಿ ಕೋಡಲ್ಲಿ ಆಟೋಮೆಟಿಕ್ ಆಗಿ ಪೈಪ್ಲೈನ್ ಟ್ರಿಗರ್ ಆಗೋ ಥರ ಸೆಟಪ್ ಮಾಡಿದ್ದಾರೆ. ಆಫ್ಟರ್ 2-3 ಮಿನಿಟ್ಸ್ ಪೈಪ್ಲೈನ್ ಕಂಪ್ಲೀಟ್ ಆಗಿ ಮತ್ತೆ ನ್ಯೂ ಕೋಡ್ ಚೇಂಜಸ್ ಏನಿದೆ ಅದು ಇಲ್ಲಿ ಡೇಟಾ ಲೋಡ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಸ್ಟ್ಯಾಟಿಕ್ ವೆಬ್ ಆ್ಯಪ್ ಯಾವ ಥರ ಕ್ರಿಯೇಟ್ ಮಾಡೋದು ಮತ್ತೆ ಅಪ್ಲಿಕೇಶನ್ URL ನ ಆಕ್ಸೆಸ್ ಮಾಡೋದು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಡೈನಾಮಿಕ್ ಕಂಟೆಂಟ್, ಸ್ಟ್ಯಾಟಿಕ್ ವೆಬ್ ಆ್ಯಪ್ ಅಲ್ಲೇ ವೆಬ್ ಆ್ಯಪ್ ಪ್ಲಸ್ ಡೇಟಾಬೇಸ್ ಅಂತ ಆಪ್ಷನ್ ಬರುತ್ತೆ. ಯಾವ ಥರ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಡೇಟಾ ಬೇಸಿಗೆ ಯಾವ ಥರ ಇನ್ಸರ್ಟು, ಡಿಲೀಟು, ಅಪ್ಡೇಟು, ಆಪ್ಷನ್ಸ್ ಆಗಬೇಕು ಅನ್ನೋದನ್ನು ಸ್ಯಾಂಪಲ್ ವೆಬ್ಸೈಟ್ನ ಡೆಮೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ.